ದೇವಜನರಾದ ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಇಂದಿನ ಪ್ಲೆಸೆಂಟ್ರಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಬಿಗ್ ಜೆಯ ಪರವಾಗಿ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತೇವೆ. ಈ ಹೊತ್ತು ನಮ್ಮ ಮಧ್ಯದಲ್ಲಿ ವಿಶೇಷ ಅತಿಥಿಯಾಗಿ ನಮ್ಮ ಮಧ್ಯದಲ್ಲಿ ಕೃಪೆಯ ಬಗ್ಗೆ ದೇವರ ವಾಕ್ಯದ ಅರ್ಥಗರ್ಭಿತವಾದ ವ್ಯಾಖ್ಯಾನವನ್ನು ಹಾಗೂ ಸಂದೇಶವನ್ನು ನೀಡಲಿಕ್ಕೆ ನಮ್ಮ ಮಧ್ಯದಲ್ಲಿ ರೆವರೆಂಡ್ ಜೆ ಪ್ರಭಾಕರ್, ನಮ್ಮ ಪ್ರೀತಿಯ ಪ್ರಭಾಕರ್ ಅಯ್ಯ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರನ್ನು ಬಿಗ್ ಜೆಯ ಕುಟುಂಬದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೇನೆ. ಅಯ್ಯ, ವೆಲ್ಕಮ್. ಸೊ ವಿ ಆರ್ ಹ್ಯಾಪಿ ಟು ಹ್ಯಾವ್ ಯು. ನಿಮ್ಮನ್ನು ತಿರುವಂದಾವಸ್ತಿ ಈ ಬಿಗ್ ಜೆ ಸ್ಟುಡಿಯೋದಲ್ಲಿ ಈ ಪ್ಲೆಸೆಂಟ್ರಿ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತೇವೆ. ಈ ದಿವಸ ಕೃಪೆಯ ಬಗ್ಗೆ ನಾವು ಸ್ವಲ್ಪ ನಿಮ್ಮಿಂದ ಕೇಳಲಿಕ್ಕೆ ಬಯಸ್ತೇವೆ. ಮುಖ್ಯವಾಗಿ ಕೃಪೆ ಅಂದರೆ ಏನು, ವಾಟ್ ಈಸ್ ದ ಡೆಫಿನಿಷನ್ ಆಫ್ ಗ್ರೇಸ್, ಕೃಪೆಯ ವ್ಯಾಖ್ಯಾನವೇನು, ಅದು ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಹೆಚ್ಚಾಗಿ ನಾವು ಕೃಪೆಯನ್ನು ಹೊಸ ಒಡಂಬಡಿಕೆಯ ಛಾಯೆಯಲ್ಲಿ ನೋಡ್ತೇವೆ. ಆದರೆ ನಿಮ್ಮ ಹತ್ರ ನಾವು ಕೇಳಿಕೆ ಬಯಸ್ತೇವೆ, ಹಳೆ ಒಡಂಬಡಿಕೆಯಲ್ಲಿ ಎಲ್ಲೆಲ್ಲ ಕೃಪೆಯ ವ್ಯಾಖ್ಯಾನಗಳು ಕಂಡು ಬರ್ತದೆ, ಕೃಪೆಯ ನಿದರ್ಶನಗಳು ಕಂಡು ಬರ್ತದೆ. ಯಾಕಂದರೆ ಹಳೆ ಒಡಂಬಡಿಕೆಯ ಬಗ್ಗೆ ನಾವು ನೋಡುವಾಗ ಜನರು ಕೃಪೆಯನ್ನು ಹುಡುಕಿಕೊಂಡು ಹಳೆ ಒಡಂಬಡಿಕೆ ಹೋಗುವುದಿಲ್ಲ. ಬಟ್ ಖಂಡಿತವಾಗಿ ನಾನು ನಂಬ್ತೇನೆ, ಹಳೆ ಒಡಂಬಡಿಕೆಯಲ್ಲಿ ಕೃಪೆ ಅನೇಕ ಕಡೆ ವ್ಯಕ್ತಪಡ್ತದೆ. ನೀವು ಇದರ ಬಗ್ಗೆ ಸ್ವಲ್ಪ ನಮಗೆ ಬೆಳಕು ಬೀರಿದರೆ ಭಾಳ ಚೆನ್ನಾಗಿತ್ತು. ದ ಗ್ರೇಸ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಓಲ್ಡ್ ಟೆಸ್ಟಮೆಂಟ್. ಮುಖ್ಯವಾಗಿ ನಾವು ತಿಳಿಯಬೇಕಾದ ಸಂಗತಿ, ಕೃಪೆ ಅಂದರೆ ದ ಅನ್ಮೆರಿಟೆಡ್ ಫೇವರ್ ಆಫ್ ಗಾಡ್. ದೇವರು ಮೆರಿಟ್ಸ್ ಇಲ್ಲದೆ ನಮಗೆ ಒಲುಮೆ ತೋರಿಸುವಂಥದ್ದು, ಇದನ್ನು ಕೃಪೆ ಅಂತ ನಾವು ವ್ಯಾಖ್ಯಾನ ಮಾಡಲ್ಪಟ್ಟದನ್ನು ಕಾಣ್ತೇವೆ. ಸೊ ಗಾಡ್ ಇಸ್ ಶೋಯಿಂಗ್ ಫೇವರ್ ವಿದೌಟ್ ಅವರ್ ಮೆರಿಟ್ಸ್. ನಮ್ಮಲ್ಲಿ ಆತನ ಕೃಪೆ ಇಲ್ಲ ಒಲುಮೆಯನ್ನು ಹೊಂದೋದಕ್ಕೆ ಯಾವ ಯೋಗ್ಯತೆ ಇಲ್ಲ. ಓಲ್ಡ್ ಟೆಸ್ಟ್ಮೆಂಟಲ್ಲಾಗಲಿ ಹೊಸ ನ್ಯೂ ಟೆಸ್ಟ್ಮೆಂಟಲ್ಲಾಗಲಿ ನಮಗೆ ಆ ಒಂದು ಯೋಗ್ಯತೆ ಇಲ್ಲ. ಆದರೆ ದೇವರು ನಮ್ಮ ಯಾವ ಒಂದು ಮೆರಿಟ್ಸ್ ಇಲ್ಲದೆ ಇಲ್ಲ ಯೋಗ್ಯತೆ ಅರ್ಹತೆ ಇಲ್ಲದೆ ನಮಗೆ ತೋರಿಸುವಂಥ ಒಲುಮೆ, ಅದು ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದ ಮೇಲೆ ಅದು ಬಹಳ ಹೆಚ್ಚಿನ ಪ್ರಭಾವ ಬೀರಿದ್ದು ಮತ್ತು ಹೆಚ್ಚಿನ ಕಾರ್ಯ ಮಾಡಿದ್ದನ್ನು ನಾವು ಕಾಣ್ತೇವೆ. ಅದಕ್ಕೆ ಒಂದೇ ಒಂದು ಉದಾಹರಣೆ, ದೇವದೂತರ ಸಂದೇಶ. ಅಲ್ಲೇನು ಹೇಳ್ತಾರೆ ಅವರು, ಮೇಲಿನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ. ಸೊ ಒಲಿಯುವಂಥದ್ದು ಇದು ಯೇಸು ಸ್ವಾಮಿಯನ್ನು ಕಳಿಸಿಕೊಟ್ಟ ಮೇಲೆ ಅದು ಬಹಳ ಪ್ರಬಲವಾಗಿ ಕಾರ್ಯ ಮಾಡಲು ಪ್ರಾರಂಭಿಸಿದ್ದರಿಂದ ಹೊಸ ಒಡಂಬಡಿಕೆಯಲ್ಲಿ ಅದು ಬಹಳ ಒಂದು ಪ್ರಸಿದ್ಧಿಗೆ ಬಂದಂಥ ಒಂದು ಸಬ್ಜೆಕ್ಟ್ ಅದು. ಆದರೆ ಓಲ್ಡ್ ಟೆಸ್ಟ್ಮೆಂಟ್ನಲ್ಲಿ ಕೃಪೆ ಇರಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಕೃಪೆ ದೇವರು ಯಾರಿಗೆ ತೋರಿಸ್ತಾನಂದರೆ, ಯಾರು ತಮ್ಮನ್ನು ತಗ್ಗಿಸಿಕೊಂಡು ದೇವರನ್ನು ಆಶ್ರಯಿಸ್ಕೊಳ್ತಾರೋ, ದೇವರ ಹತ್ರ ಮುರಿಯಲ್ಪಟ್ಟವರಾಗಿ ದೀನಭಾವದಿಂದ ಬೇಡಿಕೊಳ್ತಾರೋ ಅವರಿಗೆ ಆತನು ಕೃಪೆ ತೋರಿಸ್ತಾನೆ. ಅದರಲ್ಲಿ ದೇವಜನರಿಗೆ ಫಸ್ಟ್ ಮೊದಲನೇದಾಗಿ ತೋರಿಸ್ತಾನೆ, ಇತರರಿಗೂ ಕೂಡ ಆತನ ಕೃಪೆ ತೋರಿಸ್ತಾನೆ. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ಒಂದೇ ಉದಾಹರಣೆ ನಾವು ತಗೊಳ್ಳೋಣ ಬೇಗ ಮುಗಿಸುವುದಕ್ಕಾಗಿ. ನಿನವೆ ಪಟ್ಟಣದವರು, ನಿನವೆ ಪಟ್ಟಣದ ಜನರು ಬಹಳ ಕೆಟ್ಟವರು. ಸೊ ಯೋನನ ಮೂಲಕ ದೇವರು ಆ ಪಟ್ಟಣವನ್ನು ನಾಶ ಮಾಡೋ ವಾರ್ತೆಯನ್ನು ಮುಟ್ಟಿಸಿದ್ನು. ಆದರೆ ಆ ಜನರು ಆ ವಾರ್ತೆಯನ್ನು ಕೇಳಿದ ಮೇಲೆ ಬೂದಿಯಲ್ಲಿ ಕೂತ್ಕೊಂಡು, ತಲೆಗೆ ಬೂದಿ ಹಾಕ್ಕೊಂಡು, ಸೊಂಟಕ್ಕೆ ಗೋಣಿ ತಟ್ಟು ಕಟ್ಟಿಕೊಂಡು ಪಶ್ಚಾತ್ತಾಪಪಟ್ಟು ದೇವರಿಗೆ ಮೊರೆ ಇಟ್ಟಾಗ ದೇವರು ಏನು ನಿರ್ಣಯಿಸಿದನು ಪರಲೋಕದಲ್ಲಿ ಅದನ್ನು ಚೇಂಜ್ ಮಾಡಿಬಿಟ್ನು. ಅದು ಯೋನನಿಗೆ ತುಂಬ ಕಷ್ಟ ಆಯಿತು. ಬಟ್ ದೇವರು ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡನು. ಅದನ್ನ ಪಶ್ಚಾತ್ತಾಪ, ಯಾರು ನಿಜವಾದ ಪಶ್ಚಾತ್ತಾಪ ಪಡ್ತಾರೆ, ಯಾರೇ ಆಗಿರ್ಬೋದು, ಅವರು ನಿಜವಾಗಿ ಪಶ್ಚಾತ್ತಾಪಟ್ಟು ದೇವರೇ ನನ್ನ ಕರುಣಿಸಂತ ಬೇಡಿಕೊಂಡ್ರೆ, ಒಂದು ವೇಳೆ ಅವನು ದೇವರನ್ನು ಅರಿಯದವನೂ ಆಗಿರ್ಬೋದು, ಅವನಿಗೆ ದೇವ್ರ ಕೃಪೆ ತೋರಿಸ್ತಾನೆ. ಆ ಒಲುಮೆ, ತನ್ನ ಒಲುಮೆಯನ್ನು ಅವನಿಗೆ ಅನುಗ್ರಹಿಸ್ತಾನೆ. ಅದರ ಮೂಲಕ ದೊಡ್ಡ ಕಾರ್ಯಗಳು ಮತ್ತು ಅವನ ಪರಿಸ್ಥಿತಿ ಬದಲಾಗುತ್ತೆ.
ಅವನು ಬೇಡಿಕೊಂಡದನ್ನು ಹೊಂದಿಕೊಳ್ತಾನೆ. ಮಾತ್ರ ಅಲ್ಲ, ಅವರ ಜೀವನದಲ್ಲಿ ಒಂದು ದೊಡ್ಡ ಅದ್ಭುತ ಕಾರ್ಯ ಜರುಗುತ್ತೆ. ಇದು ಹಳೆ ಒಡಂಬಡಿಕೆಯಲ್ಲಿ ಕೂಡ ನಾವು ಕಾಣ್ತೀವಿ. ಇದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ. ಆದರೆ ಕೆಲವರು ಈ ಒಂದು ಸಂದರ್ಭವನ್ನು ಉಪಯೋಗಿಸ್ಕೊಂಡಿಲ್ಲ. ಉದಾಹರಣೆಗೆ ಕೆಲವು ಭಕ್ತರ ಒಂದು ಕಾಮೆಂಟ್ಸ್ ಪ್ರಕಾರ ಆದಾಮನಿಗೆ ದೇವರು ಸಂದರ್ಭ ಕೊಟ್ಟನು ಅಂತ ಕೆಲವರ ಕಾಮೆಂಟ್ಸ್. ತಿನ್ನಬಾರದೆಂದು ಹೇಳಿದ ಮರದ ಹಣ್ಣು ತಿಂದಿಯಾ ಅಂತ ದೇವರು ಅವನನ್ನು ಕೇಳ್ತಾನೆ. ಒಂದು ವೇಳೆ ಅವನು ಪಶ್ಚಾತ್ತಾಪಟ್ಟು, ದೇವರೇ ನಾನು ತಪ್ಪು ಮಾಡಿದೆ, ನನ್ನ ಮೇಲೆ ಕೃಪೆ ತೋರು ಸ್ವಾಮಿ ಅಂತ ಒಂದು ವೇಳೆ ಕಣ್ಣೀರಿನಿಂದ ಮುರಿದ ಮನಸ್ಸುಳ್ಳವನಾಗಿ ದೇವರ ಕಡೆಗೆ ಪಶ್ಚಾತ್ತಾಪ ಮೊರೆ ಇಟ್ಟಿದ್ದರೆ ಒಂದು ವೇಳೆ ಕೃಪೆ ತೋರಿಸ್ತಾ ಇದ್ದನು ಅಂತ ಕೆಲವರ ಕಾಮೆಂಟ್ಸ್ ಇದು. ನಾಶ ಮಾಡ್ತಾ ಇರಲಿಲ್ಲ. ಹಾಗೆ ಹವೋಳಿ ಕೂಡ. ಮೂರನೇದಾಗಿ ಅವರ ಮಗನಾದ ಕಾಯಿನನು ಕೂಡ ಹೇಳ್ತಾನೆ, ಅವನು ತಮ್ಮನನ್ನು ಕೊಂದಿದ್ದರೂ ಕೂಡ ದೇವರು ಕೇಳ್ತಾನೆ, ನಿನ್ನ ತಮ್ಮನ ಎಲ್ಲಿ? ಆವಾಗ ಒಂದು ವೇಳೆ ಅವನು ನನ್ನ ತಮ್ಮನ ಕೊಂದು ಬಿಟ್ಟೆ, ನಾನು ತಪ್ಪು ಮಾಡಿದೆ, ನಾನು ಅಪರಾಧಿ ಆದೆ ಅಂತ ಒಂದು ವೇಳೆ ಪಶ್ಚಾತ್ತಾಪಟ್ಟಿದ್ರೆ ದೇವ್ರ ಕೃಪೆ ತೋರಿಸ್ತಾ ಇದ್ದನು ಅಂತ ಕೆಲವರ ಭಾವನೆಗಳು. ಆದ್ದರಿಂದ ಇದನ್ನು ಮುಂದೆ ಕೂಡ ನೋಡ್ತೇವೆ. ಸೌಲನಿಗೆ, ಅರಸನಾದ ಸೌಲನು ತಪ್ಪು ಮಾಡಿದನು. ದೇವರು ಅಮಲೇಕ್ಯರನ್ನು ಸಂಪೂರ್ಣ ನಾಶ ಮಾಡೋಂಥ ದೇವರು ಆ ಒಂದು ಕೆಲಸವನ್ನು ಕೊಟ್ಟು ಅವನನ್ನು ಕಳಿಸ್ತಾನೆ. ಆದರೆ ಅವನೇನು ಮಾಡ್ತಾನೆ, ಅವರ ಕುರಿದನಗಳನ್ನು ಕೂಡ ಉಳಿಸಬಾರ್ದಂತಾನೆ ದೇವರು. ಅಂಥದ್ರಲ್ಲಿ ಅವರ ಅರಸನಾದ ಆಗಾಗನನ್ನು ಉಳಿಸಿಕೊಂಡು ಆಮೇಲೆ ಮೇಲ್ತರದ ದನ ಕುರಿಗಳನ್ನು ಉಳಿಸ್ಕೊಂಡ್ಬಿಟ್ಟು ನಾಶಪಟ್ಟು. ಸೊ ಇದು ಅವನು ಮಾಡಿದ ದೊಡ್ಡ ಅಪರಾಧ. ಆದರೂ ದೇವರು ಅವನಿಗೊಂದು ಸಂದರ್ಭ ಕೊಟ್ಟನು. ಸಮಯಲ್ನ ಕೇಳ್ತಾನೆ. ಇವನು ಸಮಯಲ್ನಂತ ಬಂದು ಭಾಳ ಜಂಬದಿಂದ ಹೇಳ್ಕೊಳ್ತಾನೆ, ಹೋನು ಹೇಳಿದ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ ಅಂತ ಭಾಳ ಜಂಬದಿಂದ ಕೊಚ್ಚಿಕೊಳ್ಳೋ ಸಮಯಲ್ನ ಕೇಳ್ತಾನೆ, ಅದೇನು ಕುರಿಗಳ ದನಗಳ ಶಬ್ದ ಅಂತ. ಆಗ ಅವನು ಒಂದು ವೇಳೆ ಪಶ್ಚಾತ್ತಾಪಟ್ಟಿದ್ದರೆ ಅಲ್ಲಿ ತಾನು ಮಾಡಿದ ತಪ್ಪು, ಈ ತಪ್ಪು ದೇವರಿಗೆ ಗೊತ್ತಾಗಿದೆ, ತನ್ನ ಪ್ರವಾದಿಯ ಮೂಲಕ ತಿಳಿಸ್ತಾ ಇದ್ದಾನೆ ಅಂತ ಅರಿತುಕೊಂಡಿದ್ದರೆ ದೇವರು ಅವನಿಗೆ ದಯೆ ತೋರಿಸ್ತಾ ಇದ್ನು, ಕೃಪೆ ತೋರಿಸ್ತಾ ಇದ್ನು ಅಂತ ಕೆಲವರ ಒಂದು ಕಾಮೆಂಟ್ಸ್. ಅದು ನಿಜ ಕೂಡ ಅನ್ಬೋದು ನಾವು. ಆದರೆ ಅವನು ಏನು ಹೇಳ್ತಾನೆ, ಜಂಬದಿಂದ ಅದನ್ನು ನಿನ್ನ ದೇವರಾದ ಯೆಹೋವನಿಗೆ ಯಜ್ಞಾರ್ಪಣೆ ಮಾಡಲಿಕ್ಕೆ ತಂದಿದ್ದೇನೆ. ಸೊ ದೇವರು ಹೇಳಿದ್ದನ್ನು ವಿರುದ್ಧವಾಗಿ ಅದಕ್ಕೆ ನಡೆದುಕೊಂಡದಷ್ಟೇ ಅಲ್ಲ, ದೇವರ ಮಾತಿಗೆ ತಿರುಗಿ ಅದನ್ನು ಸಮರ್ಥಿಸಿಕೊಳ್ತಾನೆ. ಏನಂತ, ಅದನ್ನು ನಿನ್ನ ದೇವರಾದ ಯೆಹೋವನಿಗೆ ಯಜ್ಞಾರ್ಪಣೆ ಮಾಡಲಿಕ್ಕೆ ತಂದೇನೆ. ಇಲ್ಲಿ ಪಶ್ಚಾತ್ತಾಪ ಇಲ್ಲ. ಅದರಿಂದ ಅವನಿಗೆ ಕೃಪೆ ದೊರೆಯಲಿಲ್ಲ. ಅದರಿಂದ ಏನಾಯಿತು, ಅವನು ಅರಸು ತನ್ನನ್ನು ತಳ್ಳಲ್ಪಟ್ಟನು. ಕಡೆಗೆ ಅವನು ಒಂಥರ ದುರಾತ್ಮ ಪೀಡಿತನಾದನು. ಹೆಚ್ಚು ಇನ್ನು ಕ್ಲಿಯರಾಗಿ ಹೇಳಬೇಕಂದ್ರೆ ಇಟ್ ವಾಸ್ ಲೈಕ್ ಎ ಸೂಸೈಡ್. ಅವನು ತನ್ನ ಕತ್ತಿ ಮೇಲೆ ತಾನೇ ಬಿದ್ದು ಸತ್ತು ಹೋದ್ನಂದರೆ ಅವನು ಸೂಸೈಡ್ ಮಾಡಿಕೊಂಡ್ನು. ಇಂಥ ಒಂದು ದುಸ್ಥಿತಿಗೆ ಅವನು ದಾಟಿ ಹೋದನು. ಇದಕ್ಕೆ ಕಾರಣ ಏನಂದರೆ ಅವನು ದೇವರ ಕೃಪೆಗೆ ಪಾತ್ರನಾಗಲಿಲ್ಲ. ಒಂದು ವೇಳೆ ಅವನ ಕೃಪೆಗಾಗಿ ಮೊರೆ ಇಟ್ಟಿದ್ರೆ ದೇವ್ರ ಕೃಪೆ ತೋರಿಸ್ತಾ ಇದ್ನು. ಈಗ 32ನೇ ಸಂಧಿ ಕೀರ್ತನೆ 51ನೇ ಸಂಧಿ ಅಲ್ಲಿ ದಾವೀದನು ಕೂಡ ಪಾಪ ಮಾಡಿದ್ನು. ಬಟ್ ಅವನ ಪಾಪರಿಕೆಯಲ್ಲಿ ನಾವು ಕಾಣುವಂಥದ್ದು ಏನಂದರೆ, ನಾನು ಪಾಪಿ ಎಂದು ನಾನೇ ಒಪ್ಪಿಕೊಳ್ಳುತ್ತೇನೆ. ಇದು ಭಾಳ ಮುಖ್ಯವಾಗಿ. ಅವರು ಹೇಳ್ತಾರೆ, ಇವರು ಹೇಳ್ತಾರೆ ನಾನು ತಪ್ಪುಗಾರನಂತಲ್ಲ. ನಾನು ಪಾಪಿ, ನಾನು ಅಪರಾಧಿ, ನಾನು ತಪ್ಪು ಮಾಡಿದ್ದೇನೆ ಎಂದು ನಾನೇ ಒಪ್ಪಿಕೊಳ್ತೇನೆ. ಅವನ ಪ್ರಾರ್ಥನೆಯಲ್ಲಿ ಅಲ್ಲಲ್ಲಿ ನಾವು ನೋಡ್ತೇವೆ. ಈವನ್ 25ನೇ ಕೀರ್ತನೆಯಲ್ಲಿ ಕೂಡ ಆತನು ಹೇಳ್ತಾನೆ, ನನ್ನ ಯೌವನ ಕಾಲದ ಪಾಪವನ್ನು ಲಕ್ಷ್ಯಕ್ಕೆ ತರಬೇಡ ಅಂತ ಹೇಳ್ತಾನೆ. ನೋಡಿ, ಅಲ್ಲಿ ದಾವೀದ ನಿಜವಾಗಿ ಪಶ್ಚಾತ್ತಾಪಟ್ಟದ್ರಿಂದ ಅವನು ಅಂಥ ದುರಾಚಾರ ಮಾಡಿದ್ರು, ಅಂಥ ಕೊಲೆ ಮಾಡಿದ್ರು ಅವನಿಗೆ ದೇವರ ಕೃಪೆ ಸಿಕ್ತು. ಅದರಿಂದ ಅವನಿಗೆ ಕ್ಷಮಾಪಣೆ ಲಭಿಸ್ತು. ಆ ಕೃಪೆಯಿಂದ ಅವನು ದೇವರ ಮೆಚ್ಚುಗೆಯನ್ನು ತಿರುಗಿ ಪಡೆದುಕೊಂಡು, ದೇವರ ಅನ್ಯೋನ್ಯತೆಯನ್ನು ಪಡೆದುಕೊಂಡು. ಇದೆಲ್ಲ ಉದಾಹರಣೆಗಳನ್ನು ನಾವು ಹಳೆ ಒಡಂಬಡಿಕೆ ಕಾಲದಲ್ಲಿ ನೋಡ್ತೇವೆ. ಇನ್ನೂ ಬಹಳವಾಗಿ ನೋಡ್ಬೋದು. ಅದನ್ನ ಕೃಪೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಇತ್ತು. ವಿಶೇಷವಾಗಿ ದೇವಜನರಿಗೆ ಅದ್ಭುತವಾದ ರೀತಿಯಲ್ಲಿತ್ತು. ಆದರೆ ಅನ್ಯ ಜನರು ಕೂಡ ದೇವರ ಕಡೆ ತಿರುಗಿಕೊಂಡು ಪಶ್ಚಾತ್ತಾಪಟ್ಟರೆ ಅವರಿಗೂ ಕೂಡ ಆ ಕೃಪೆ ಸಿಕ್ಕುತ್ತದೆ ಎಂಬುದರಲ್ಲಿ ಯಾವ ಒಂದು ಡೌಟ್ ಇಲ್ಲ. ಈ ಮಾತುಗಳನ್ನು ಹೇಳ್ತಾ ಇರುವಾಗ ನನಗೆ ಒಂದು ವಿಷಯ ನೆನಪಾಯ್ತು. ಏನಂದರೆ, ದೇವರು ಒಂದು ವಚನ ಇದೆ, ಯೆಹೋವನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು. ಸೊ ಐ ಥಿಂಕ್ ದೇವರು ಆದಿಯಿಂದಲೂ ಆತನು ಕೃಪೆಯಿಂದ ತುಂಬಿದ ದೇವರು. ಉನ್ನತವಾಗಿ ಕಾಣಿಸ್ತಾ. ಹೌದು, ಆತನು ಕೃಪೆಯಿಂದ ತುಂಬಿದ ದೇವರು. ಬಟ್ ಐ ಥಿಂಕ್ ಜನರು ದೇವರನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಯಾವಾಗಲೂ ಭಯ ಪಡ್ತಿದ್ದಂಥ. ಬಟ್ ದೇವರು, ನೀವೀಗಾಗಲೇ ಹೇಳಿದ ಹಾಗೆ, ದೇವರ ಹೃದಯ ಕೃಪೆಯುಳ್ಳ ಹೃದಯ.
ಆದಿಯಿಂದಲೂ ಅಲ್ವಯ್ಯ? ಅಲ್ಲ, ಇದಕ್ಕೆ ಏನಂತದೆ, ದೇವರು ಕೃಪಾಸನದ ಮೇಲೆ ಇದ್ದಾನೆ. ಹಾಂ, ಆತನ ಕೃಪಾಸನದ ಮೇಲೆ ಕೂತಿದ್ದಾನೆ. ಅನೇಕ ಕಡೆಯಲ್ಲಿ ನಿನ್ನ ಕೃಪಾಸನದ ಮುಂದೆ ಇವನನ್ನು ಎತ್ತುತ್ತೇನೆ ಅಂತ ಭಕ್ತರು ಪ್ರಾರ್ಥನೆ ಮಾಡೋದು, ತಮ್ಮ ಹೃದಯವನ್ನು ಎತ್ತಿದ್ದನ್ನು ನಾವು ನೋಡ್ತೇವೆ. ಆತನ ಕೂತ್ಕೊಂಡ ಸ್ಥಳನೇ ಕೃಪೆಯ ಆಸನ. ಆ ಸಿಂಹಾಸನವೇ ಕೃಪೆಯ ಸಿಂಹಾಸನ ಅಂತ ಕರೆಯಲ್ಪಟ್ಟಿದೆ. ಅಲ್ಲಿ ನಾವು ಕಾಲೋಚಿತವಾದ ಸಹಾಯವನ್ನು ಪಡೆಯೋದಕ್ಕೆ ಕೃಪಾಸನದ ಮುಂದೆ ಬರ್ಬೋದು ಅಂತ ದೇವರ ವಾಕ್ಯ ಹೇಳುತ್ತೆ. ಅದನ್ನ ಸಹಾಯ ಒಂದೇ ಅಲ್ಲ, ಪಾಪ ಪರಿಹಾರಕ್ಕೆ ಕೂಡ, ನಾವು ಮಾಡಿದ ತಪ್ಪುಗಳ ಪರಿಹಾರಕ್ಕೆ ಕೂಡ ನಾವು ಆ ಕೃಪಾಸನದ ಮುಂದೆ ಬಂದು ನಿಜವಾದ ಪಶ್ಚಾತ್ತಾಪ ಅಂಗಲಾಚಿದ್ರೆ ಆ ಕೃಪೆ ಅವರಿಗೆ ದೊರಕ್ತಾ ಇತ್ತು. ಹಳೆ ಒಡಂಬಡಿಕೆ ಕಾಲದಲ್ಲಿ ಕೂಡ. ಹೊಸ ಒಡಂಬಡಿಕೆ ಕಾಲದಲ್ಲಿ ಯೇಸುವಿನ ಮರಣದ ನಂತರ ಅದು ಬಹಳ ಬಲವಾಗಿ ಕೆಲಸ ಮಾಡಿತು. ಅದು ಪೂರ್ಣ ಪ್ರಮಾಣದಲ್ಲಿ ಮನುಷ್ಯನಿಗೆ ಸಿಕ್ಕಲು ಪ್ರಾರಂಭವಾಯಿತು. ಹಳೆ ಒಡಂಬಡಿಕೆಯಲ್ಲಿ ಅಷ್ಟೊಂದು ಕಷ್ಟ ಇತ್ತು ಸ್ವಲ್ಪ, ಅದು ಇಲ್ಲಿ ಪೂರ್ಣ ಪ್ರಮಾಣದಿಂದ ಅದು ಪ್ರಾರಂಭವಾಯಿತು. ಈಗ ಒಬ್ಬ ಪಾಪಿ ನೀತಿವಂತನಾಗುವ ಬಗ್ಗೆ ಇಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಹೇಳುತ್ತೆ. ಈಗ ಒಬ್ಬ ಪಾಪಿ ನೀತಿವಂತನಾಗಿ ನಿರ್ಣಯಿಸಲ್ಪಡಬೇಕಾದ್ರೆ ಅವನಿಗೆ ದೇವರ ಕೃಪೆ ಇರಬೇಕು. ಇದನ್ನು ಅಪೊಸ್ತಲನಾದ ಪೌಲನು ರೋಮಾಯರ ಪತ್ರಿಕೆಯಲ್ಲಿ ಹೇಳ್ತಾನೆ. ರೋಮಾಯರ ಪತ್ರಿಕೆ 3ನೇ ಸಂಧಿಯಲ್ಲಿ 21ನೇ ವಚನದಿಂದ ಓದಿಕೊಂಡು ಬಂದಾಗ ಅಲ್ಲಿ ಹೇಳ್ತಾನೆ, ಏನು ಹೇಳ್ತಾನಂದರೆ, ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಇದು ಇಲ್ಲಿ ಬರೆಯಲ್ಪಟ್ಟ ಮಾತುಗಳು. ಹೆಚ್ಚು ಕಡಿಮೆ ಏನೂ ಇಲ್ಲ, ಅದರಲ್ಲಿ ಯಹೂದ್ಯರು, ಗ್ರೀಕರು, ಅನ್ಯರು ಎಂಬ ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಇವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಅಂತ ಬರೆಯಲ್ಪಟ್ಟಿದೆ. ಈಗ ನೋಡಿ, ಎಲ್ಲರೂ ಪಾಪ ಮಾಡಿದ್ದಾರೆ, ಎಲ್ಲರೂ ದೇವರಿಂದ ದೂರ ಹೋಗಿದ್ದಾರೆ, ಎಲ್ಲರೂ ಅಪರಾಧಿಗಳು, ಅನೀತಿವಂತರು. ಆದರೆ ಇವರು ನೀತಿವಂತರಾಗ್ತಾರಂತೆ. ಇದನ್ನು 21ರಿಂದಲೇ ಹೇಳ್ತಾನೆ. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿಗೊಂಡಿರುತ್ತದೆ. ದೇವರಿಂದಾಗುವ ಆ ನೀತಿ ಯಾವುದೆಂದರೆ ಯೇಸು ಕ್ರಿಸ್ತನು ನಂಬುವುದರಿಂದಲೇ ನಂಬುವವರೆಲ್ಲರಿಗೂ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆ ಮೂಲಕವಾಗಿ ಆಗೋದು. ಈತನು ತನ್ನ ರಕ್ತವನ್ನು ಸುರಿಸಿ ನಂಬಿಕೆ ಇದ್ದವರಿಗಾಗಿ ಕೃಪಾ ಆಧಾರವಾಗಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ಸೊ ಕೃಪಾ ಆಧಾರ, ಇಲ್ಲ ಕೃಪೆಯು ಆಧಾರವಾಗಿರಬೇಕೆಂದು ದೇವರು ಈತನನ್ನು ಮುಂದಿಟ್ಟನು. ಆದ್ದರಿಂದ ಈ ಹೊಸ ಒಡಂಬಡಿಕೆಯಲ್ಲಿ ಅದು ಬಹಳ ಬಲವಾಗಿ ಕೆಲಸ ಮಾಡೋದನ್ನು ನೋಡ್ತೇವೆ. ಎಂಥ ಅಪರಾಧಿ ಆಗಿರ್ಬೋದು, ಎಂಥ ದ್ರೋಹಿ ಆಗಿರ್ಬೋದು, ಎಂಥ ಕೊಲೆ ಕಟುಕನಾಗಿರ್ಬೋದು, ಎಂಥ ದುರಾಚಾರಿ ಆಗಿರ್ಬೋದು, ಇಂಥ ಮನುಷ್ಯ ನೀತಿವಂತನೆಂದು ನಿರ್ಣಯಿಸಲ್ಪಡ್ತಾನೆ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಅದು ದೇವರಿಂದ ಆದ ಉಚಿತಾರ್ಥವಾದ ಕೃಪೆಯಿಂದಲೇ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ಆ ಕೃಪೆ ಏನು ಮಾಡುತ್ತೆ, ಒಬ್ಬ ಮನುಷ್ಯನಿಗೆ ಆ ಕೃಪೆ ಸಿಕ್ಕಬೇಕಾದ್ರೆ ಮೊದಲೇ ನಾವು ಅದನ್ನು ತಿಳ್ಕೊಳ್ಳೋದು ಭಾಳ ಮುಖ್ಯ. ಒಬ್ಬನಿಗೆ ಕೃಪೆ ಸಿಕ್ಕಬೇಕಾದ್ರೆ ಮೊದಲು ಅವನು ಮುರಿಯಲ್ಪಟ್ಟವನಾಗಿ ದೇವರ ಮುಂದೆ ತಗ್ಗಿಸ್ಕೊಳ್ಬೇಕು. ಆಮೇಲೆ ಎರಡನೇದಾಗಿ ತಾನು ಪಾಪಿ, ನಾನು ಅಪರಾಧಿ, ನಾನು ದ್ರೋಹಿ, ನಾನು ಒಳ್ಳೆಯವನಲ್ಲ, ನಿನ್ನಿಂದ ಸಹಾಯ ಹೊಂದೋದಕ್ಕೆ ನನಗೆ ಯಾವ ಅರ್ಹತೆ ಇಲ್ಲ ಎಂಬುದನ್ನು ಅವನು ಒಪ್ಪಿಕೊಳ್ಬೇಕು. ಎರಡನೇದಾಗಿ. ಮೂರನೇದಾಗಿ ಅವನೇನು ಮಾಡಬೇಕು, ತಗ್ಗಿಸ್ಕೊಳ್ಬೇಕು. ಯಾಕಂದರೆ ಪೇತ್ರನು ಭಾಳ ಸ್ಪಷ್ಟವಾಗಿ ಬರೀತಾನೆ 5ನೇ ಸಂಧಿಯಲ್ಲಿ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ. ಆ ಕೃಪೆಯನ್ನು ಹೊಂದಬೇಕಾದ್ರೆ ದೀನತೆ ಬಹಳ ಮುಖ್ಯವಾದ ಒಂದು ಸಂಗತಿ. ಆಮೇಲೆ ಎರಡನೇದಾಗಿ ಅವನು ತಗ್ಗಿಸ್ಕೊಂಡು ತಾನು ಪಾಪಿ ಎಂಬುದನ್ನು ಒಪ್ಪಿಕೊಳ್ಬೇಕು. ಇದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಏನಂದರೆ, ಸುಂಕದವನು ಪರಿಸಾಯನ ನಿಂತುಕೊಂಡು ಹೇಳ್ತಾನೆ, ಆದರ ಮಾಡುವವರು ಸುಳುಕೊಳ್ಳೋರಾಗಿರು ಇತರ ಮನುಷ್ಯರಂತೆ ನಾನಲ್ಲ. ಅವನು ತನ್ನನ್ನು ಬೇರೆ ಮಾಡಿಕೊಳ್ತಾನೆ. ಆಮೇಲೆ ನಾನು ವಾರಕ್ಕೆರಡಾವರ್ತಿ ಉಪವಾಸ ಮಾಡ್ತೇನೆ, ನನ್ನ ಆದಾಯದಲ್ಲಿ 10ರ 1 ನಾನು ಕೊಡ್ತೇನೆ ಅಂತ ಅಲ್ಲಿ ತನ್ನ ಮೆರಿಟ್ಸ್ ಬಗ್ಗೆ ಹೇಳ್ಕೊಂಡು ಬರ್ತಾನೆ. ಆದುದರಿಂದ ದೇವರೇ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಅವನು ದೇವರಿಗೆ ಸ್ತೋತ್ರ ಸಲ್ಲಿಸಿದ್ದು ಈ ಎಲ್ಲ ಮೆರಿಟ್ಸ್ಗಳು ಇರುವುದರಿಂದ ನಾನು ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಅಂತ ಹೇಳ್ತಾನೆ. ಬಟ್ ಈ ಸುಂಕದವನಲ್ಲಿ ಅದು ಏನೂ ಇರಲಿಲ್ಲ. ಇದ್ದರೂ ಕೂಡ
ಅವನು ಅದನ್ನು ತೋರಿಸ್ಕೊಂಡಿಲ್ಲ. ಈಗ ಸುಂಕದವರು ಅಂದರೆ ಆ ಕಾಲದಲ್ಲಿ ಇವರು ಪಾಪಿಗಳಂತ ಅವರನ್ನು ಒಂದು ಡಿಸೈಡ್ ಮಾಡಿ ಬದಿಗಿಟ್ಬಿಡ್ತಾ ಇದ್ರು. ಬಟ್ ಸುಂಕದವರಲ್ಲಿ ಕೂಡ ನೀತಿ ಇದೆ ಅಂತ ಒಬ್ಬ ಭಕ್ತನು ಹೇಳ್ತಾನೆ. ಈಗ ಜಕ್ಕಾಯನ ಮನೆಗೆ ಯೇಸು ಸ್ವಾಮಿ ಬಂದ ಕೂಡಲೇ ಎಲ್ಲರೂ ನೆನೆಸಿದ್ರು ಯೇಸು ಸ್ವಾಮಿ ಅಲ್ಲಿ ಹೋದರೆ ಅವನ ಮನೆಗೆ ರಕ್ಷಣೆ ಆಯ್ತಂತ. ಯೇಸು ಸ್ವಾಮಿ ಕೂಡ ಹೇಳ್ತಾನೆ ನಿನ್ನ ಮನೆಗೆ ರಕ್ಷಣೆ ಆಯಿತು. ಬಟ್ ಅಲ್ಲಿ ಜಕ್ಕಾಯನ ಮನೆಗೆ ಯೇಸು ಹೋದ ಕೂಡಲೇ ಜಕ್ಕಾಯನಲ್ಲಿ ಒಂದು ಪಾಪದ ಅರಿವು ಉಂಟಾಯಿತು ಅಂತ 99% ಜನರದ್ದು ಒಂದು ಭಾವನೆ. ಬಟ್ ಒಬ್ಬ ಮನುಷ್ಯ ಅದನ್ನು ಕ್ವಶನ್ ಮಾಡ್ತಾನೆ. ಅವನೇನು ಹೇಳ್ತಾನೆ, ಸುಂಕದವರಲ್ಲಿ ಕೂಡ ನೀತಿ ಇತ್ತು, ಅವರು ನೀತಿಯಿಂದ ತಮ್ಮ ಬಿಸ್ನೆಸ್ ಮಾಡ್ತಾಯಿದ್ರು, ಅವರಲ್ಲಿ ಕೂಡ ನೀತಿವಂತರು ಇದ್ದರು, ಫರಿಸಾಯರು ಹಾಗೆ ಅವರಲ್ಲಿ ಇದ್ದರು. ಬಟ್ ಅವರನ್ನು ಇವರು ಗುರುತಿಸಲಿಲ್ಲ. ಫರಿಸಾಯರು ಬೇರೆ ಜನರು, ಅವರನ್ನು ಪಾಪಿಗಳಂತ ಒಂದು ಬದಿಗೆ ತಳ್ಳಿಬಿಟ್ಟಿದ್ರು. ಬಟ್ ಅವರಲ್ಲಿ ಕೂಡ ನೀತಿವಂತರು ಇದ್ದರು ಅಂತ ಒಬ್ಬನು ವಾದ ಮಾಡ್ತಾನೆ. ಈಗ ಜಕ್ಕಯ್ಯನ ಏನು ಹೇಳ್ದ, ಸ್ವಾಮಿ ನಾನು ಅನ್ಯಾಯವಾಗಿ ಯಾರಿಂದಾದರೂ ಕಸಕೊಂಡಿದ್ದರೆ 2 ಕೊಡ್ತೇನೆ ಅಂದಿದ್ದು. ಈಗ ಫಿಲ್ಮ್ನಲ್ಲಿ ಕೂಡ ಹೇಳ್ತಾನೆ, ಅವನು ಕನ್ವಿಕ್ಷನ್ ಬಂತು, ಅವನು ಹೋಗಿ ದುಡ್ಡು ತಂದು ಎಲ್ಲರಿಗೆ ಬಡವರಿಗೆ ಕೊಡೋದನ್ನು ನೋಡ್ತೇವೆ. ಬಟ್ ಅವನ ಪಾಯಿಂಟ್ ಏನಂದರೆ ಅಲ್ಲೇನು ಹೇಳ್ತಾನೆ, ಅವನು ಕಸಕೊಂಡಿದ್ದರೆ ಅಂದರೆ ಏನು, ಯೇ ಸ್ವಾಮಿ ನೀನು ಹೃದಯವನ್ನು ನೋಡುವವನು, ಎಲ್ಲವೂ ನಿನಗೆ ಬಟ್ಟಬಯಲಾಗಿದೆ, ನೀನು ಹೇಳು ಸ್ವಾಮಿ, ನೀನು ಹೇಳಿದ್ರೆ ನಾನು 2 ಕೊಡ್ತೇನೆ. ಅಂದರೆ ಅವನು ತಾನು ಪಾಪಿ ಅಂತ ಅಲ್ಲಿ ತೋರಿಸ್ಕೊಂಡಿಲ್ಲ, ತಾನು ಆ ರೀತಿ ನೀತಿಯಲ್ಲಿ ನಡ್ಕೊಂಡಿದ್ದೇನೆ ಅಂತ ತೋರಿಸ್ಕೊಳ್ತಾನೆ ಜಕ್ಕಾಯನ್. ಬಟ್ ಇಲ್ಲಿ ಸುಂಕದವರಲ್ಲಿ ನೀತಿವಂತರು ಇರಲಿಲ್ಲ ಅಂತ ಹೇಳೋಕ್ಕಾಗಲ್ಲ. ಈ ಸುಂಕದವನು ಆ ನೀತಿಯನ್ನು ತಗೊಂಡು ಬರಲಿಲ್ಲ. ನಿನ್ನ ಕೃಪೆ ಹೊಂದಬೇಕಾದ್ರೆ ನಾನು ಅಪರಾಧಿ ಎಂದು ಒಪ್ಪಿಕೊಂಡು ದೀನತೆಯಿಂದ ಬಂದರೆ ನಿನ್ನ ಕೃಪೆ ನನಗೆ ಸಿಕ್ತು ಅಂತ ತಿಳ್ಕೊಂಡು ಅವನು ಬಂದು ದೇವರೇ ಪಾಪಿಯಾದ ನನ್ನ ಕರುಣಿಸು ಅಂತ ಎದೆ ಬಡ್ಕೊಳ್ತಾ ದೇವರಿಗೆ ಮೊರೆ ಇಡ್ತಾನೆ. ಅದು ದೇವರಿಗೆ ಮೆಚ್ಚುಗೆ ಆಯಿತು. ಮೆಚ್ಚುಗೆ ಆದ್ದರಿಂದ ಅವನನ್ನು ನೀತಿವಂತನೆಂದು ನಿರ್ಣಯಿಸಿ ಕಳಿಸಿದ್ನು. ಇವನು ಬಂದಾಗಲೂ ಪಾಪಿ, ಹೋದಾಗಲೂ ಪಾಪಿ, ಅವನು ಮೆರಿಟ್ ತಗೊಂಡು ಬಂದ. ಬಟ್ ಇವನು ಬರುವಾಗ ಪಾಪಿ, ಹೋಗಿ ನೀತಿವಂತನು. ನೋಡಿ, ದೀನತೆ ಬಹಳ ಮುಖ್ಯವಾದ. ಸೊ ಇಲ್ಲಿ ನಾವು ನೋಡುವಾಗ ನೀವೀಗ ವಿವರಿಸಿದಂತೆ ಒಬ್ಬ ಸುಂಕದವ, ಅವನು ಧರ್ಮಶಾಸ್ತ್ರಕ್ಕನುಸಾರವಾಗಿ ನೀತಿವಂತ. ಇನ್ನೊಬ್ಬ ಸುಂಕದವ ಅವನು ಫರಿಸಾಯ, ಅವನು ಫರಿಸಾಯನು ನೀತಿವಂತನು ಧರ್ಮಶಾಸ್ತ್ರಕ್ಕನುಸಾರವಾಗಿ. ಸುಂಕದವನು ಅವನು ತಲೆಯನ್ನು ಮೇಲಕ್ಕೆ ಎತ್ತಲಿಕ್ಕೂ ಅವನು ಧೈರ್ಯ ಇಲ್ಲ. ಸೊ ಇಲ್ಲಿ ನೀವು ಆಗ ಒಂದು ವಚನ ಓದಿದ್ರಿ, ಅವ್ರ ನೀತಿವಂತರ ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವ, ಇಟ್ ಈಸ್ ದ ಫ್ರೀ ಗಿಫ್ಟ್. ಸೊ ಇಲ್ಲಿ ಈ ಸುಂಕದವನು ದೇವರೇ ನಾನು ಇದಕ್ಕೆ ಯೋಗ್ಯ ಅಲ್ಲ, ಅದನ್ನು ಸ್ವೀಕರಿಸ್ತೇನೆ ಎಂಬುದಾಗಿ ಆತನು ಹೇಳುವಂಥದ್ದು. ನೀವು ಈಗಾಗಲೇ ಹೇಳಿದಾಗೆ ಧರ್ಮಶಾಸ್ತ್ರದಲ್ಲಿ ಅಲ್ಲಿಯೂ ನೀತಿವಂತರಿದ್ದರು. ಸ್ವಾಮಿ ಹೀಗೆ ಮಾಡ್ತೇನೆ, ನಾನು ವಾರಕ್ಕೆ ಉಪವಾಸ ಮಾಡಿದ್ದೇನೆ, ಅವನು ಹೇಳಿದ್ದು ಸತ್ಯ. ಸೊ ಅವರು ಐ ಥಿಂಕ್ ಅವರು ನೀತಿಯನ್ನು ಬಯಸ್ತಿದ್ದದ್ದು ಬೈ ವರ್ಕ್ಸ್. ಸೊ ಹಾಗೆ ಇದರ ಎರಡರಲ್ಲಿ ವ್ಯತ್ಯಾಸ. ಮೆರಿಟ್ಸ್ ತಗೊಳ್ತಾರೆ. ಈ ಮೆರಿಟ್ಸ್ ಏನು ಕೆಲಸ ಮಾಡಲ್ಲ ಸಾಮಾನ್ಯವಾಗಿ. ಏನೇ ಇರ್ಬೋದು, ನಿಮ್ಮಲ್ಲಿ ಎಷ್ಟೋ ಒಳ್ಳೇದಿರ್ಬೋದು, ಬಟ್ ದೇವರ ಬಳಿಗೆ ಬರುವಾಗ ಅದನ್ನೆಲ್ಲ ತರಬಾರ್ದು. ಆದ್ದರಿಂದ ಹೊಸ ಒಡಂಬಡಿಕೆಯ ಈ ಕೃಪೆ ಇಟ್ ಈಸ್ ಫಾರ್ ಬೆಟರ್ ಅಲ್ಲ? ಹೌದು. ಇಲ್ಲಿ ಇನ್ನೊಂದು ಯೇಸು ಸ್ವಾಮಿಯ ಬೋಧನೆಯನ್ನು ಕೂಡ ನಾವಿಲ್ಲಿ ಭಾಳ ಗಮನಿಸಬೇಕಾದ್ದು. ಯೇಸು ಸ್ವಾಮಿ ಏನು ಹೇಳ್ತಾರೆ, ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಂಡೆ, ಲರ್ನ್ ಆಫ್ ಮೀ ಅಂತ ಹೇಳಿದೆ ಇಂಗ್ಲೀಷ್ನಲ್ಲಿ. ಏನಂದರೆ ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನಾಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಇದು ಯೇಸು ಸ್ವಾಮಿಯ ಬೋಧನೆ. ಇದು ಯಾಕೆ ಬೋಧನೆ ಮಾಡಿದ ಅಂದರೆ ಇವ್ರ ಕೃಪೆಗೆ ಪಾತ್ರರಾಗುವುದಕ್ಕೆ ಅರ್ಹರಾಗುವಂತೆ ಇಲ್ಲಿ ಈ ಬೋಧನೆಯನ್ನು ಮಾಡಿದ್ನು. ಎಲ್ಲಿವರೆಗೆ ಅಪೊಸ್ತಲರು ತಮ್ಮನ್ನು ತಗ್ಗಿಸ್ಕೊಂಡು ತಾವು ಏನೂ ಅಲ್ಲ ಅಂತ ತಿಳ್ಕೊಂಡು ದೇವರ ಕೃಪೆಯನ್ನು ಆಶ್ರಯಿಸ್ಕೊಂಡಿರೋ ಆಗ ಅವರಿಗೆ ದೇವರ ಕೃಪೆ ಸಿಕ್ತು. ಅಂದರೆ ಅವರಲ್ಲಿ ನೀತಿವಂತರು ಇರಲಿಲ್ಲ ಅಂತಲ್ಲ, ಅವರಲ್ಲಿ ನೀತಿ ಇರಲಿಲ್ಲ ಅಂತಲ್ಲ, ಆದರೂ ಅವರು ಅದನ್ನು ಆಶ್ರಯಿಸಿಕೊಂಡಿಲ್ಲ, ದೇವರ ಕೃಪೆಯನ್ನೇ ಆಶ್ರಯಿಸ್ಕೊಂಡು. ಇದರಿಂದ ಅವರು 100% ಸಕ್ಸಸ್ ಆದರು ತಮ್ಮ ಸೇವೆಯಲ್ಲಿ. ಯಾರು ಕೃಪೆಯನ್ನು ಬಿಟ್ಟು ಹೊರಗೆ ಬಂದು, ಈಗ ನಾವು ಕೆಲವು ಸಾರಿ ಮಾತಾಡುವಾಗ ಹೇಳ್ತೇವೆ, ನಾನು 10 ಗಂಟೆ ಪ್ರಾರ್ಥನೆ ಮಾಡಿ ಇವತ್ತು ಬಂದಿದ್ದೇನೆ ಅಂದರೆ ಏನು, ಇದೊಂದು ಮೆರಿಟ್, ಒಂದು ಕೈಂಡ್ ಆಫ್ ಮೆರಿಟ್. ನಾವೆಲ್ಲ ಮಾಡಿದ ತಪ್ಪುಗಳಿದು. 10 ಗಂಟೆ ಇವತ್ತೆಲ್ಲ ಉಪವಾಸ ಮಾಡಿದ್ದೇನೆ, ನಾನು ಹೀಗೆ ಮಾಡಿ ಬಂದೇನೆ, ಹಾಗೆ ಮಾಡಿ ಬಂದೇನೆ ಅಂತ ನಾವು ಅಂದ್ಕೊಂಡು ಅದರ ಮೇಲೆ ನಾವು ಡಿಪೆಂಡ್ ಆಗುತ್ತೆ, ಅವತ್ತು ಫೇಲಿಯರ್ ಆ್ಯಕ್ಚುಲಿ. ಆದರೆ ಇವತ್ತು ನನ್ನಲ್ಲಿ ಏನೂ ಇಲ್ಲ ದೇವರೇ ಅಂದಾಗ ದೇವರು ಅವರನ್ನು ಬಲವಾಗಿ ಉಪಯೋಗ ಮಾಡಿದ್ದಾನೆ. ಒಂದು ಸಾರಿ ಬಿಲಿಗ್ರಾಮ್ ಅವರು ಹೇಳಿದ ಒಂದು ಅನುಭವ, ಒಂದು ಸಾರಿ ಭಾಳ ಒಂಥರ ಮನಗುಂದಿ ಹೋಗ್ಬಿಟ್ಟಿದ್ರಂತೆ ಅವರು ಒಂದು ಕ್ರೂಸೈಡ್ನಲ್ಲಿ. ಆ ಕ್ರೂಸೈಡ್ ಕ್ಯಾನ್ಸಲ್ ಆದರೆ ತುಂಬ ಸಂತೋಷ ಅಂತ ಅಂದ್ಕೊಂಡಿದ್ರಂತೆ. ಈಗ ಬಿಲಿಗ್ರಾಮ್ ಭಾಳ ಒಂದು ಪ್ರಾರ್ಥನಾ ಮನುಷ್ಯ, ಭಾಳ ಬಲವಾದ ದೇವರ ಸೇವಕರು.
ಅವರು ಅಷ್ಟು ಕುಗ್ಗಿ ಹೋಗಿ ಇವತ್ತು ಮೀಟಿಂಗ್ ಮಾಡುವ ಯಾವ ಮೂಡು ನನಗಿಲ್ಲ ಅಂತ ಅಂದುಕೊಳ್ಳುವ ಸ್ಥಿತಿಯಲ್ಲಿದ್ದಾಗ ಅಂದುಕೊಂಡಿದ್ದಾಗ ಆ ಕೂಟ ಎಲ್ಲ ಕೂಟಕ್ಕಿಂತ ಸಕ್ಸಸ್ಫುಲ್ ಆಯ್ತಂತ. ಅಂದರೆ ಏನು, ಇಲ್ಲಿ ಬಿಲಿಗ್ರಾಮ್ ಇಷ್ಟೆಲ್ಲ ದೇವರಿಂದ ಉಪಯೋಗಿಸಲ್ಪಟ್ಟರು, ಇಲ್ಲಿ ನಾನು ಏನು ಇಲ್ಲ, ನನ್ನ ಹತ್ರ ಆಗಲ್ಲ, ಆ ಪಾಯಿಂಟ್ಗೆ ಬಂದರು. ಅದು ಬಂದಾಗ ದೇವರವರನ್ನು ಎಲ್ಲ ಕೂಟಕ್ಕಿಂತ ಬಲವಾಗಿ ಉಪಯೋಗ ಮಾಡಿದ್ರಂತೆ. ಅದರಲ್ಲಿ ಬಂದ ಪರಿಣಾಮ ಕೂಡ ಅಷ್ಟೇ. ನಮ್ಮ ಜೀವನದಲ್ಲಿ ಕೂಡ ಅಷ್ಟೇ. ನಾವು ಇದನ್ನು ನಮ್ಮ ಮೆರಿಟ್ಸ್ ಮೇಲೆ ಎಲ್ಲಿವರೆಗೆ ಹಾತ್ಕೊಂಡು ನಾವು ಬರ್ತೇವೆ ಕೂಟಕ್ಕೆ, ನಾನು ಹಾಗೆ ಇವತ್ತು 10 ಗಂಟೆ ಪ್ರಾರ್ಥನೆ ಮಾಡಿದ್ದೇನೆ, ಒಂದು ವಾರ ಪ್ರಾರ್ಥನೆ ಮಾಡಿದ್ದೇನೆ ಅಂತ ಅಂದ್ಕೊಂಡು ಅದರ ಮೇಲೆ ಭರವಸೆಟ್ಟು ಬರ್ತೇವ, ಆಗ ಆ ಕೂಟ ಅಷ್ಟರ ಮಟ್ಟಿಗೆ ಬ್ಲೆಸ್ಸಿಂಗ್ ಆಗಲ್ಲ. ಅಂದರೆ ಪ್ರಾರ್ಥನೆ ಮಾಡಬಾರ್ದು ಅಂತಲ್ಲ, ಮಾಡಬೇಕು, ಬಟ್ ಅದರ ಮೇಲೆ ನಾವು ಹಾತ್ಕೊಳ್ಬಾರ್ದು. ದೇವರೇ ಇವತ್ತು ನಾನು ಉಪಯೋಗ ಆಗಬೇಕಾದ್ರೆ ನಿನ್ನ ಕೃಪೆಯೇ ನನಗೆ ಆಧಾರ. ಸೊ ಕೆಲವು ಸಂಗೀತಗಳು ಕೂಡ ಈಗ ಚಲೋದರೆ ಅವರು ರಚನೆ ಮಾಡೋ ಸಾಂಗ್, ನಿನ್ನ ಕೃಪೆಯೇ ನನಗೆ ಆಧಾರ ಇಹದಲ್ಲಿ ಎಂದೆಂದಿಗೂ. ಸೊ ನೋಡಿ, ಅದನ್ನು ನಾವು ಯಾವಾಗಲೂ ನೆನಪಿಸ್ಕೊಳ್ಬೇಕು. ಆಮೇಲೆ ಅಮೇಝಿಂಗ್ ಗ್ರೇಸ್ ಅಲ್ಲಿ ಕೂಡ ನಾವು ನೋಡ್ತೇವೆ, ನಾವು ಎಂಥವರಾಗಿದ್ದೆವು, ನಮ್ಮ ಬ್ಯಾಕ್ಗ್ರೌಂಡ್ ಏನು, ನಾವು ನಡೆದುಕೊಂಡು ಬಂದ ಹಾದಿ ಏನು. ಈವನ್ ನಾವು ಸೇವೆ ಬಂದ ಮೇಲೆ ಕೂಡ ನಾವು ತಪ್ಪುಗಳು ಮಾಡಿರ್ತೇವೆ. ಕೆಲವರು ಆಮೇಲೆ ಪಶ್ಚಾತ್ತಾಪ ಪಡ್ತಾರೆ, ತಿದ್ದುಕೊಳ್ತಾರೆ. ಅಂದರೆ ತಪ್ಪೇ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾವ ಮನುಷ್ಯನಲ್ಲಿ ಕೂಡ. ಯಾಕಂದ್ರೆ ನಾವು ಇನ್ನೂ ಪರಿಪೂರ್ಣತೆಗೆ ಬಂದಿಲ್ಲ. ನಾವು ಕ್ರಿಸ್ತನನ್ನು ಸೇರಿಕೊಂಡಾಗ ನಾವು ಪರಿಪೂರ್ಣರಾಗ್ತೇವೆ. ಆತನ ಹೆಂಗೆ ಪರಿಪೂರ್ಣನಾಗಿರ್ತಾನೆ ಹಾಗೆ ನಾವು ಕೂಡ ಪರಿಪೂರ್ಣರಾಗ್ತೇವೆ. ಆದ್ದರಿಂದ ಇಲ್ಲಿ ಯೋಹಾನನು ಒಂದು ಪತ್ರಿಕೆಯಲ್ಲಿ, ತನ್ನ ಪತ್ರಿಕೆಯಲ್ಲಿ ಏನು ಬರೀತಾನೆ, ಅಲ್ಲಿ ಪ್ರಿಯರಾದ ಮಕ್ಕಳೇ ನೀವು ಪಾಪ ಮಾಡಬಾರದು. 2ನೇ ಸಂಧಿಯಲ್ಲಿ 1ನೇ ಯೋಹಾನ ಅಲ್ಲಿ ಹೇಳ್ತಾನೆ, ಪ್ರಿಯರಾದ ಮಕ್ಕಳೇ ನೀವು ಪಾಪ ಮಾಡಬಾರದೆಂದು ಇದನ್ನು ನಾನು ನಿಮಗೆ ಬರೆಯುತ್ತೇನೆ ಅಂತ ಹೇಳ್ತಾನೆ. ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯಾವನಾದರೂ ಪಾಪ ಮಾಡಿದರೆ, ಮಾಡಬಾರ್ದು ಅಂತ ಬರೀತಾನೆ, ಆದರೆ ಮಾಡಿದರೆ ಯಾರಿದ್ದಾನೆ, ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕ ನಮಗಿದ್ದಾನೆ. ಆತ ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ವೆಜ್ಞವಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ. ನಾವು ರಕ್ಷಣೆ ಹೊಂದಾಗ ನಮ್ಮಲ್ಲಿ ಒಂಥರ ದೊಡ್ಡ ಗರ್ವ ಬರುತ್ತೆ. ನಾವು ಪರಿಪೂರ್ಣರು, ಬೇರೆಲ್ಲ ಪಾಪಿಗಳು, ನಾವಿನ್ನೊಬ್ಬರೇ ನೀತಿವಂತರು ಎಂಬ ಒಂದು ಗರ್ವ ಬರುವುದು ಸಾಮಾನ್ಯ. ಆಮೇಲೆ ಇನ್ನು ಕೆಲವು ಜನರ ಬೋಧನೆಗಳು ಕೂಡ ಆಗಿದೆ, ನಾವು ಪರ್ಫೆಕ್ಟ್ ಇನ್ ಕ್ರೈಸ್ಟ್, ಹಂಗೆಲ್ಲ ಈ ಪಾಸಿಟಿವ್ ಥಿಂಕಿಂಗ್ನವರು ಇಂಥದ್ದೆಲ್ಲ ಪಾಯಿಂಟ್ಸ್ ತಗೊಂಡು ಬರ್ತಾರೆ. ಇದು ನಿಜನೇ, ಆದರೆ ನೀನು ತಪ್ಪೇ ಮಾಡಲ್ವಾ, ದೃಷ್ಟಿಯಲ್ಲಿರ್ಬೋದು, ಭಾವನೆಯಲ್ಲಿರ್ಬೋದು, ಇಲ್ವೇ ತಪ್ಪು ಪಾಪ ಎಂಬುದು ಕೆಲವು ಸಾರಿ ವ್ಯಭಿಚಾರ, ಕಳ್ಳತನ, ಮೋಸ, ಕೊಲೆ ಇಷ್ಟೇ ಅಲ್ಲ, ಡಿಸೊಬಿಡಿಯನ್ಸ್ ಕೂಡ ಒಂದು ಪಾಪ. ಈಗ ಉದಾಹರಣೆಗೆ ನನ್ನ ಹತ್ರ ಹಣ ಇದೆ ಜೋಬಲ್ಲಿ, ನಿಮ್ಮ ಹತ್ರ ಜೋಬಿನಲ್ಲಿ ಹಣ ಇಲ್ಲ. ದೇವರ ಆತ್ಮ ನನಗೆ ಹೇಳ್ತಾನೆ ನೀನು ಸ್ವಲ್ಪ ಹಣ ಅವ್ರಿಗೆ ಕೊಡು ಅಂತ. ಆಗ ನಾನೇನು ಹೇಳ್ತೇನೆ, ಇಲ್ಲ ನನಗೆ ಭಾಳ ನೀಡಿದೆ, ನನಗೆ ಕೊಡೋಕ್ಕಾಗಲ್ಲ ಅಂತ ನಾನು ನಿಮಗೆ ಕೊಡಲ್ಲ. ಸೊ ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಸಿನ್, ಅವಿಧೇಯತೆ. ಪಾಪ ಅಂದರೆ ಏನು, ಅವಿಧೇಯತೆ. ಆದಾಮನು ತಿನ್ನಬಾರದೆಂದು ಹೇಳಿದ ಮರದ ಹಣ್ಣು ತಿಂದನು, ಅವನು ಪಾಪಿ ಎಂದು ನಿರ್ಣಯಿಸಲ್ಪಟ್ಟನು. ಇಲ್ಲಿ ಅವಿಧೇಯತೆ. ಈಗ ಸೌಲನು ಎಲ್ಲವನ್ನು ನಾಶ ಮಾಡಿ, ಅಮಲೇಕರ ನಾಶ ಮಾಡಿ ಅಂತ ಕಳಿಸಿದಾಗ ಅವಿಧೇಯನಾದನು, ಅದೇ ಪಾಪ. ಈ ಅವಿಧೇಯತೆ ಏನಿದೆ ಅದು ಪಾಪ. ಈಗ ದೇವರು ನಿಮಗೆ ಕರೆದು ಇವತ್ತು ನೀನು ಡೆಲ್ಲಿಗೆ ಹೋಗು ಅಂತ ಹೇಳ್ತಾನೆ, ನೀವು ಹೋಗಲ್ಲ, ಅದು ಕೂಡ ಪಾಪನೇ. ಈಗ ನಿಮ್ಮನ್ನು ದೇವರು ಕರೆದು ರಾಜಸ್ಥಾನದ ಮರುಭೂಮಿಗೆ ಹೋಗಿ ಸೇವೆ ಮಾಡ ಅಂತಾನೆ, ನೀವು ಹೋಗಲ್ಲ, ಅಲ್ಲಿ ಕಷ್ಟ ನನ್ನತ್ತಿಗೆ ಆಗಲ್ಲ. ಸೊ ಅದು ಕೂಡ ಪಾಪನೇ. ಇಂಥ ಪಾಪಗಳು ನಮ್ಮಲ್ಲಿ ಬೇಕಾದಷ್ಟು ಇರುತ್ತೆ. ಇದೆಲ್ಲ ಗುಡ್ಡೆ ಆದಾಗ ಒಂದಿನ ದೊಡ್ಡ ಪ್ರಮಾಣದಲ್ಲಿ ಅದು ನಮಗೆ ಹಾನಿ ತರ್ತದೆ. ಬಟ್ ಒಬ್ಬ ದೇವಭಕ್ತನು ಮಲಗುವ ಮೊದಲು 12 ಗಂಟೆಗೆ ಅವ್ರು ಮಲಗ್ತಾ ಇದ್ರು, 12 ಗಂಟೆ ಆದಮೇಲೆ 12 ಗಂಟೆಗೆ ಚೆಕಪ್ ಮಾಡ್ತಾರಂತ. ಈ ದಿನ ನಾನು ಏನಾದರೂ ತಪ್ಪು ಮಾಡಿದ್ದೇನೆ ದೇವರಿಗೆ ವಿರುದ್ಧವಾಗಿ ಚೆಕಪ್ ಮಾಡಿ, ಒಂದು ವೇಳೆ ದೇವರೇನಾದ್ರು ತೋರಿಸಿ ಇಂಥ ಚಿಕ್ಕ ಪುಟ್ಟದು, ಅದನ್ನು ಪಶ್ಚಾತ್ತಾಪಟ್ಟು ದೇವರ ಕೃಪೆಯನ್ನು ಹೊಂದಿ ಆಮೇಲೆ ನಿದ್ರೆ ಹೋಗ್ತಾ ಇದ್ರಂತೆ. ಇದನ್ನು ಮಾಡಿದವರು ದಿವಂಗತ ಶತನಂದಯ್ಯನವರು. ಇಂಥ ಒಂದು ಅಭ್ಯಾಸ ಎಲ್ಲಿದೆ, ಯಾರಲ್ಲಿದೆ? ಈ ದಿನಗಳಲ್ಲಿ ನಾವೆಲ್ಲ ಪಾಸಿಟಿವ್ ಥಿಂಕರ್ಸ್, ನಾವು ಕನ್ಫೆಷನ್ ಕೂಡ ಅದೇ ನಮ್ಮದು. ಅದರಿಂದ ನಾವು ಒಂಥರ ಏನು ಎಲ್ಲದರಲ್ಲಿ ಓವರ್ಲುಕ್ ಮಾಡೋರು. ಓವರ್ಲುಕ್ ಮಾಡಿ ಎಕ್ಸಾಕ್ಟ್ಲಿ ಐ ವಾಸ್ ಕಮಿಂಗ್ ಟು ದ ಪಾಯಿಂಟ್. ಅದೇ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇತ್ತು. ಏನಂದರೆ ನೀವು ಹೇಳಿದ ಹಾಗೆ ಇಂದಿನ ದಿವಸಗಳಲ್ಲಿ ಈ ದೇವರನ್ನು ಆತುಕೊಳ್ಳುವಂಥದ್ದು ಅಥವಾ ದೇವರ
ದೀನರಾಗಿ ನಡೆಯುವಂಥದ್ದು. ಇವತ್ತು ನಾವು ಕೆಲವು ಬೋಧನೆಗಳನ್ನು ನೋಡ್ತೇವೆ, ಅವುಗಳು ಪಾಶ್ಚಾತ್ಯ ದೇಶದಿಂದ ಆಮದಾಗಿರುವಂಥದ್ದು. ನೀವು ಹೇಳಿದಾಗೆ ಇಂದಿನ ಬೋಧನೆಗಳು ಮನುಷ್ಯನ ಮೇಲೆ ಕೇಂದ್ರೀಕೃತವಾಗಿದೆ. ಮನುಷ್ಯನಿಗೇನು ಅಧಿಕಾರವಿದೆ, ಅವನಿಗೇನು ಮಾಡಬಲ್ಲ, ಹೊರತು ದೇವರನ್ನು ಆತುಕೊಳ್ಳುವ ಈ ಒಂದು ಮೆಂಟಾಲಿಟಿ ಇಲ್ಲ. ಆದ್ದರಿಂದ ಯಾವಾಗ ಇದು ಹಳೆಯ ಓಲ್ಡ್ ವೈನ್ ಇದ್ದ ಹಾಗೆ ಹಳೆಯದಾಗಿ ಈ ಅಪೋಸ್ತಲರೆಲ್ಲ ಇದೆ ಸಾರಿದ್ದು, ನೀವೀಗ ಮಾತನಾಡಿದಂಥದ್ದು ಮತ್ತು ಸತ್ಯವೇದಲ್ಲಿರುವಂಥದ್ದು. ಇವಾಗ ಕೃಪೆಯನ್ನು ಜನರು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ನಮ್ಮ ಈ ಸಮಯವು ಅಂತ್ಯ ಆಗ್ತಾ ಇದೆ. ಆದ್ದರಿಂದ ಚುರುಕಾಗಿ ನಾವು ಇದರಿಂದ ಈ ಒಂದು ಮೋಸದಿಂದ ತಪ್ಪಿಸಿಕೊಳ್ಳಿಕ್ಕೆ ನಾವು ಯಾವ ಒಂದು ಮೆಂಟಾಲಿಟಿಯಲ್ಲಿ, ಯಾವ ಮನೋಭಾವದಲ್ಲಿ ದೇವರ ಬಳಿಗೆ ಪ್ರತಿ ಬಾರಿ ಹೋಗಬೇಕು? ಈಗ ದೀನತೆಗಾಗಿ ನಾವು ದಿನ ಪ್ರಾರ್ಥನೆ ಮಾಡಿದರೆ ತಪ್ಪಿಲ್ಲ. ದೀನ ಹೃದಯ ನನಗೆ ಕೊಡು ದೇವರೇ ಅಂತ ನಾವು ಕೇಳಿಕೊಳ್ಳೋದ್ರಲ್ಲಿ ಯಾವ ತಪ್ಪಿಲ್ಲ. ಎರಡನೇದಾಗ ಅದು ಯೇಸು ಸ್ವಾಮಿಯಲ್ಲಿ ಇದ್ದಂಥ ಗುಣ ಅದು ನಮ್ಮಲ್ಲೇ ಬರಬೇಕು. ಅಪೊಸ್ತಲನಾದ ಪೌಲನು ಹೇಳ್ತಾನೆ, ಕ್ರಿಸ್ತ ಯೇಸುವಿನಲ್ಲಿದ್ದ ಮನಸ್ಸು ನಿಮ್ಮಲ್ಲಿಯೂ ಇರಲಿ ಅಂತ ಹೇಳ್ತಾನೆ. ಸೊ ಆ ಮನಸ್ಸು ನಮ್ಮಲ್ಲಿ ಬರಬೇಕು. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬೇಕು. ಎರಡನೇದಾಗಿ ನಾವು ಅತಿಶಯವಾಗಿ ನಮ್ಮನ್ನು ಹೆಚ್ಚಿಸ್ಕೊಳ್ಬಾರ್ದು. ಮೂರನೇದಾಗಿ ಲೋಕ ನಮ್ಮನ್ನು ಆಳಬಾರ್ದು. ಅಪೊಸ್ತಲನಾದ ಪೌಲನು ಏನು ಹೇಳ್ತಾನೆ, ನಾನು ಶಿಲುಬೆಗೆ ಹಾಕಿಸ್ಕೊಂಡು ಲೋಕದ ಪಾಲಿಗೆ ಸತ್ತೆನು, ಲೋಕ ನನ್ನ ಪಾಲಿಗೆ ಸತ್ತಿತು. ಈಗ ಲೋಕ ಒಂದು ಕಡೆಯಲ್ಲಿದೆ, ಇನ್ನು ಅದರ ವೈಭವ, ಲೋಕವು ಅದರಲ್ಲಿರುವ ಭೋಗಗಳು, ಲೋಕವನ್ನಾಗಲಿ ಅದರಲ್ಲಿರುವವುಗಳನ್ನಾಗಲಿ ಪ್ರೀತಿಸಬೇಡ್ರಿ ಅಂತ ಯೋಹಾನ ತನ್ನ ಪತ್ರಿಕೆಯಲ್ಲಿ ಬರೀತಾನೆ. ಒಂದು ಕಡೆ ಲೋಕ ಅಂದ್ಕೊಳ್ಳೆ ಅಲ್ಲಿ ಎಲ್ಲ ಬರುತ್ತೆ, ಎಲ್ಲ ಕೆಟ್ಟತನ ಬರ್ತದೆ, ವೈಭವನು ಬರ್ತದೆ, ಎಲ್ಲ ಥರದ ಒಂದು ವಿಷಯಗಳಲ್ಲಿ ಬರುತ್ತೆ ಲೋಕ ಅಂದ್ಕೊಳ್ಳೆ. ಆದರೆ ಲೋಕವನ್ನು ನಾವು ವಿಸರ್ಜಿಸಬೇಕು ಅಂತ ದೇವರ ವಾಕ್ಯ ಕೂಡ ಹೇಳುತ್ತೆ. ಲೋಕವನ್ನು ಕೂಡ ನಾವು ದೇವರನ್ನು ಒಟ್ಟಿಗೆ ನಾವು ಆರಾಧಿಸ್ಲಿಕ್ಕಾಗಲ್ಲ, ಸೇವಿಸ್ಲಿಕ್ಕಾಗಲ್ಲ, ಒಟ್ಟಿಗೆ ಇರಲಿಕ್ಕಾಗಲ್ಲ. ಅಂದ ಒಂದೇ ಲೋಕ ನಮ್ಮಿಂದ ಬಿಟ್ಟು ಹೋಗಬೇಕು. ಇಲ್ವ ನಾವು ಲೋಕದಲ್ಲಿ ಇದ್ದುಕೊಂಡು ಲೋಕವನ್ನು ಪ್ಲೀಸ್ ಮಾಡಬೇಕು, ಮೆಚ್ಚಿಸ್ಬೇಕು. ಲೋಕವನ್ನು ಮೆಚ್ಚಿಸ್ಬೇಕಾದ್ರೆ ನಾವು ದೇವರನ್ನು ಮೆಚ್ಚಿಸ್ಲಿಕ್ಕಾಗಲ್ಲ, ಲೋಕವನ್ನೇ ಮೆಚ್ಚಿಸ್ಕೊಂಡು ಹೋಗ್ಬೋದು. ಲೋಕ ನಮ್ಮನ್ನು ಮೆಚ್ಚುತ್ತೆ. ಈಗ ಕೆಲವರು ಲೋಕದ ಈ ಒಂದು ಸ್ಥಾನಮಾನಗಳನ್ನು ಸಂಪತ್ತನ್ನು ಗಳಿಸಲಿಕ್ಕೆ ಏನೇನೋ ವಿಧಾನಗಳನ್ನು ಬದಲಾಯಿಸ್ಕೊಂಡಿದ್ದಾರೆ. ಸೊ ಲೋಕ ಅಂಥವ್ರನ್ನು ಮೆಚ್ಚುತ್ತೆ, ಲೋಕ ಅವರಿಗೆ ಗೌರವ ಕೊಡುತ್ತೆ, ಅವ್ರಿಗೆ ಬೇಕಾದ ಡಾಕ್ಟ್ರೇಟ್ ಕೊಡುತ್ತೆ, ಅವರನ್ನು ಉನ್ನತ ಪದವಿಗೆ ತಗೊಂಡೋಗುತ್ತೆ, ಲೋಕ ಕೊಡುತ್ತೆ. ಅದು ಯಾಕಂದರೆ ಲೋಕದಲ್ಲಿ ಯೇಸುಸ್ವಾಮಿ ಇದ್ದಾಗ ಸೈತಾನ್ ಏನು ಹೇಳ್ದ, ಈ ಲೋಕವನ್ನು ಆತನಿಗೆ ತೋರಿಸ್ಬಿಟ್ಟು ಇದರಲ್ಲಿರೋ ವೈಭವವನ್ನು ನಿನಗೆ ಕೊಡ್ತೇನೆ, ನನಗೆ ಅಡ್ಡ ಬೀಳು ಅಂತಾನೆ. ಸೊ ಯೇಸುಸ್ವಾಮಿ ಅದನ್ನು ವಿರೋಧಿಸಿದ್ನು. ಬಟ್ ಈಗ ಏನಾಗುತ್ತೆ, ಈಗ ಸೈತಾನ್ ಒಂದು ವೇಳೆ ಲೋಕ ಅದರ ವೈಭವ ತೋರಿಸಿದ್ರೆ ಅನೇಕರು ದಬ್ಬಂತ ಅಡ್ಡ ಬೀಳಬಹುದು ಅಂತ ನನಗೆ ಅನಿಸ್ತದೆ. ಯಾಕಂದರೆ ಅದು ಭಾಳ ಸುಲಭ. ದ ಅಟ್ರಾಕ್ಷನ್ ಆಫ್ ದ ವರ್ಲ್ಡ್ ಆರ್ ದ ಫ್ಯಾಷನ್ ಆಫ್ ದ ವರ್ಲ್ಡ್. ಅದಕ್ಕೆ ಪೌಲನೇ ಹೇಳ್ತಾನೆ, ಲೋಕದಲ್ಲಿ ನಾವಿದ್ದಾಗ ಹೇಗಿರಬೇಕು, ಲೋಕವು ಅದರ ಆಶೆಯು ಗತಿಸಿ ಹೋಗ್ತದೆ, ದೇವರ ಚಿತ್ತವನ್ನು ನೆರವೇರಿಸುವವನು ಎಂದೆಂದಿಗಿರ್ತಾನೆ ಅಂತ ಹೇಳ್ತಾನೆ. ಆಮೇಲೆ ನಾವು ಲೋಕದಲ್ಲಿರುವಾಗ ಇನ್ನು ಮೇಲೆ ಮದುವೆ ಆದವನು ಮದುವೆ ಆಗದವನ ಥರ ಇರಬೇಕಂತೆ. ಇಲ್ಲಿ ಪೌಲನ ಬೋಧನೆಗಳು ಭಾಳ ಸ್ವಲ್ಪ ನಮಗೆ ವಿಚಿತ್ರ ಅನ್ನಿಸ್ತದೆ, ಆದರೂ ಅವನು ಆ ಥರ ಅದನ್ನು ವಿವರಣೆ ಮಾಡ್ತಾ ಬರ್ತಾನೆ. ಕೊರಿಂಥಿಯರ ಮೊದಲನೇ ಪತ್ರಿಕೆಯಲ್ಲಿ 7ನೇ ಸಂಧಿಯಲ್ಲಿ ಹೇಳ್ಕೊಂಡು ಬರ್ತಾನೆ, 29ನೇ ವಚನದಿಂದ. ಅಲ್ಲಿ ಏನು ಹೇಳ್ತಾನಂದರೆ 29ನೇ ವಚನ, ಸಮಯವು ಸಂಕೋಚವಾದದ್ದರಿಂದ ಇನ್ನು ಮೇಲೆ ಹೆಂಡತಿ ಉಳ್ಳವರು ಹೆಂಡತಿ ಇಲ್ಲದವರಂತೆಯೂ, ಅಳುವವರು ಅಳದವರಂತೆಯೂ, ಸಂತೋಷ ಪಡುವವರು ಸಂತೋಷ ಪಡದವರಂತೆಯೂ, ಕೊಂಡುಕೊಳ್ಳುವವರು ಕೊಂಡದ್ದು ತಮ್ಮದೇ ಎಂದು ಹೇಳದವರಂತೆಯೂ, ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸದವರಂತೆ ಇರಬೇಕು. ಯಾಕಂದರೆ ಈ ಪ್ರಪಂಚದ ತೋರಿಕೆ ಗತಿಸಿ ಹೋಗುತ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೇನು, ದ ಫ್ಯಾಷನ್ ಆಫ್ ದಿಸ್ ವರ್ಲ್ಡ್ ಪಾಸತ್ ಅವೇ ಅಂತ ಇಂಗ್ಲೀಷ್ನಲ್ಲಿ ನಾವು ಅದನ್ನು ಓದ್ತೇವೆ. ಈ ಲೋಕ ಅದರ ಆಶೆ ಗತಿಸಿ ಹೋಗೋ ಕಾಲ ಹತ್ತಿರ ಆಗ್ತಾ ಇದೆ. ಅದನ್ನ ನಾವು ಲೋಕವನ್ನು ಪ್ರೀತಿಸ್ತಾ ಅದರಲ್ಲೇ ನಾವು ಮಿಲನರಾಗಿ ಹೋಗೋದಾದರೆ ನಮಗೆ ಅಪಾಯ ಬರೋ ಚಾನ್ಸಸ್ ಕೂಡ ಇದೆ, ನಾವು ಕಾಲು ತಪ್ಪೋ ಚಾನ್ಸಸ್ ಕೂಡ ಇದೆ. ಆದರೆ ಲೋಕವೇ ಬೇಡ ಅಂತ ನಾವು ಹೇಳೋಕ್ಕಾಗಲ್ಲ, ಲೋಕವನ್ನು ಬಿಟ್ಟು ಹೋಗ್ಬೇಕಂತ ನಾವು ಹೇಳೋಕ್ಕಾಗಲ್ಲ. ಆದರೆ ಲೋಕದಲ್ಲಿ ಇದ್ದರೂ ಇದನ್ನೇ ಎಲ್ಲಿ ಹೇಳ್ತಾನಲ್ಲ, ಹೆಂಡತಿ ಉಳ್ಳವರು ಹೆಂಡತಿ ಇಲ್ಲದವರಂತ ಇರಬೇಕು
ಅಂದರೆ ಏನು, ಅವನು ಈಗ ಕೆಲವರು ಬರೀ ಹೆಂಡತಿಯನ್ನೇ ಪ್ಲೀಸ್ ಮಾಡೋದೇ ಅವ್ರಿಗೆ ಒಂದು ದೊಡ್ಡ ಇದು. ಅಲ್ಲಿ ಪ್ಲೀಸ್ ಮಾಡಿಲ್ಲ ಅಂದ್ರೆ ಅವಳು ಬಿಟ್ಟು ಹೋಗಿಬಿಡ್ತಾಳೆ. ಈ ಥರದ ಪರಿಸ್ಥಿತಿ ಈ ಲೋಕದಲ್ಲಿ ಬಂದೇ ಈ ದಿನದಲ್ಲಿ. ಅದನ್ನ ಯಾವಾಗಲೂ ಹೆಂಡತಿಯನ್ನು ಹೊಗಳ್ತಾ ಇರ್ತಾರೆ, ಹೊಗಳ್ತಾ ಇರುತ್ತೆ. ಹೌದು, ಹೊಗಳ್ತಾ ಇದ್ದರೆ ಅವಳು ಇರ್ತಾಳೆ, ಇಲ್ಲಾಂದರೆ ಗಾಡಿ ಕಟ್ತಾಳೆ ಅವಳು. ಸೊ ಈ ಥರದ ಪರಿಸ್ಥಿತಿ ಈಗ ಲೋಕದಲ್ಲಿ ಬಂದೆ. ಬಟ್ ಒಬ್ಬ ಮನುಷ್ಯ ದೇವರ ಚಿತ್ತಾನುಸಾರ ವಾಕ್ಯಾನುಸಾರ ನಡೆಯುವಾಗ ಅವನ ಹೆಂಡತಿ ಕೂಡ ಅವಳಿಗೆ ವಿಧೇಯಳಾಗ್ತಾಳೆ. ಅವಳು ಇದನ್ನು ಒಪ್ಕೊಳ್ತಾಳೆ. ಯಾಕಂದರೆ ದೇವರ ವಾಕ್ಯ, ಇಬ್ಬರು ಕೂತ್ಕೊಂಡಿದ್ದು ವಾಕ್ಯದಲ್ಲಿ ಹೀಗಿದೆ, ನಾವು ಯಾವ ರೀತಿ ಇರಬೇಕಂತ ಡಿಸ್ಕಷನ್ ಮಾಡಿ ಅದರಂತೆ ನಡೆಯುವಾಗ ಇಬ್ಬರು ಒಪ್ತಾರೆ. ಅದಕ್ಕೆ ಅದ್ರಲ್ಲಿ ಗಲಾಟೆ ಬರಲ್ಲ, ಖಂಡಿತ ಬರಲ್ಲ. ಅದೇನೋ ಅವಳಿಗೆ ಅದನ್ನು ವಿವರಣೆ ಮಾಡಿ ತಿಳಿಸದೇ ಇದ್ದರೆ ಆಗ ತಪ್ಪು ಭಾವನೆಗಳು ಬರೋ ಸಾಧ್ಯತೆಗಳಿದೆ. ಆದರೆ ಸರಿಯಾಗಿ ವಾಕ್ಯ ಪ್ರಕಾರ ಇಬ್ಬರು ನಡೀಬೇಕಂತ ಡೆಡಿಕೇಶನ್ ಮಾಡಿಕೊಂಡ್ರೆ ಈ ಸಮಸ್ಯೆ ಬರೋದೇ ಇಲ್ಲ, ಈ ಸಮಸ್ಯೆ ಬರೋದೇ ಇಲ್ಲ. ಸೊ ಈ ಥರ ಇರಬೇಕಂತ ನಾವು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ನಾವು ಬಹಳ ಸ್ವಾರಸ್ಯಕರವಾದ ಒಂದು ಭಾಗಕ್ಕೆ ಬಂದಿದ್ದೇವೆ, ಆದರೆ ಸಮಯವು ಮೀರಿ ಹೋಗ್ತಾ ಇದೆ. ಇದನ್ನೇ ನಾವು ಮುಂದಿನ ಸಂಚಿಕೆಯಲ್ಲಿ ನಾವು ಮುಂದುವರಿಸಲಿಕ್ಕಿದ್ದೇವೆ. ಅಷ್ಟರವರೆಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ.